ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವಾಗಂತೂ ಲಾಗ್ಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಗೈಸ್, ಯಾಕೆ ಅಂತ ಗೊತ್ತಿಲ್ಲ. ಅಂದರೆ ಡ್ಯೂಟಿ ಇರುತ್ತೆ. ಒಂದು ನಿಮಿಷ. ಸೊ ಇವಾಗ ಲಾಗ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ಡ್ಯೂಟಿ ಇರುತ್ತೆ ಅಲ್ವಾ. ಮತ್ತು ಸಂಜೆ ಬರುವಾಗ ಮಳೆ ಬರ್ತಾ ಇರುತ್ತೆ. ಆನಂತರ ಬಂದು ವಾಪಸ್ ಲೈವ್ ಮಾಡ್ತೀನಿ, ಫೇಸ್ಬುಕ್ ಲೈವು ಡೈಲಿ 7 ಗಂಟೆಯಿಂದ 8 ಗಂಟೆವರೆಗೆ ಲೈವ್ ಇರುತ್ತೆ. ಸೊ ಅದು ಮುಗಿಸಿ ಮತ್ತೆ ನನಗೆ ವರ್ಕ್ ಇರುತ್ತೆ ಅಲ್ವಾ, ಮನೆಯದು ಅಡುಗೆ ಅದ್ರದ್ದೆಲ್ಲ ಆಗಬೇಕು. ನಾನು ಬಟ್ಟೆ ವಾಶ್ ಮಾಡೋದು ಸಂಜೆ, ಆಯಿತಾ. ಸಂಜೆ ಅಂದರೆ ನೈಟ್ ಮಾಡೋದು ಬಟ್ಟೆ ವಾಶ್. ಸೊ ಅದೆಲ್ಲ ಕೆಲಸ ಆಗುವಾಗ 10 ಗಂಟೆ ಆಗುತ್ತೆ. ನಾನು ಎಷ್ಟೊತ್ತಿಗೆ ವ್ಲಾಗ್ ಮಾಡಲಿ? ಬೆಳಿಗ್ಗೆ ಎದ್ದ ತಕ್ಷಣ ನಾನು ಬ್ರಷ್ ಮಾಡಿ ಒಂದು ಬಿಸಿ ನೀರೊಂದು ಕುಡಿತೀನಿ. ಅದು ಕುಡಿದ ನಂತರ ತಿಂಡಿ ಬೇಗ ಬೇಗ ಮಾಡ್ತೀನಿ. ತಿಂಡಿ ಆಗಬೇಕು, ಆದ ನಂತರ ನನಗೆ ಟಿಫಿನ್ ಆಗಬೇಕು. ಟಿಫಿನಿಗೆ ಸಾರಿದ್ದರೆ ಮೊದಲಿನ ದಿನದ್ದು ನೈಟಿಗೆ ಸಾರಿದ್ರೆ ನಾನು ಅದನ್ನೇ ಬಿಸಿ ಮಾಡಿ ಹಾಕಿಕೊಂಡು ಹೋಗ್ತೀನಿ. ಮತ್ತು ಬೆಳಿಗ್ಗೆ ಕಷ್ಟ ಅಲ್ವಾ. ಆನಂತರ ತಿಂಡಿ ಆಗಬೇಕು, ಊಟ ಆಗಬೇಕು, ಟಿಫಿನಿಗೆ ಹಾಗೆಲ್ಲ ಫುಲ್ ಬ್ಯುಸಿ ಆಗ್ತೀನಿ ಗೊತ್ತಾ. ನಾನು ಒಂದು ಸ್ವಲ್ಪ ಟೈಮ್ ವೇಸ್ಟ್ ಮಾಡಲ್ಲ ಇವಾಗ. ಸೊ ಹಾಗೆ ವ್ಲಾಗ್ಸು ತುಂಬ ಕಮ್ಮಿ ಆಗಿದೆ. ಮತ್ತು ಏನಂತ ಹೇಳಿದರೆ, ಎಲ್ಲರಾಗೆ ನನಗೆ ಲಾಗಿಗೆಲ್ಲ ಅಷ್ಟೊಂದು ಸಪೋರ್ಟು ಮತ್ತು ವೀಡಿಯೋದ ಎದುರು ಬರೋದು ಆ ಥರ ಎಲ್ಲ ಯಾರೂ ಇಲ್ಲ ಗೈಸ್. ಅಂದರೆ ನನ್ನ ಹಸ್ಬೆಂಡ್ ಜೊತೆ ಎಲ್ಲಿಯಾದರೂ ಹೋಗುವಾಗ ವೀಡಿಯೋ ಮಾಡಬೇಕಾದ್ರೆ ಅವರು ಮಲ್ಲ ಸುರಾಂಡು ಯಾವ ಅಂತ ಆ ಥರ ಹೇಳ್ತಾರೆ. ಅದಕ್ಕೆ ಒಂಥರ ಇದ್ದರೆ ಜಾಲಿಯಾಗಿದ್ದರೆ ನಮಗೆ ಒಂಥರ ಖುಷಿಯಾಗುತ್ತೆ. ಸೊ ಅವರು ಮೊದಲೆಲ್ಲ ಬರ್ತಾಯಿದ್ರು ಆಯಿತಾ, ಲಾಗಿಗೆಲ್ಲ ತುಂಬ ಖುಷಿ ಆಗ್ತಿತ್ತು. ಅವರೇ ಮಾತಾಡ್ತಾಯಿದ್ರು ಲಾಗಲ್ಲಿ, ಆ ಥರ ಎಲ್ಲ ತುಂಬ ಖುಷಿ ಆಗ್ತಿತ್ತು. ಒಂದು ಸಾರಿ ಹೇಳಿದರು ನನ್ನ ಜೊತೆ, ನಾನು ಇದು ಒಂದು ಚಾನಲ್ ಮಾಡಿ ನಾನು ಸಹ ಲಾಗ್ ಸ್ಟಾರ್ಟ್ ಮಾಡಲ ಅಂತೆಲ್ಲ ಹೇಳಿದರು ಆಯಿತಾ. ಸ್ಟಾರ್ಟಿಂಗ್ ಮ್ಯಾರೇಜ್ ಆಗುವಾಗ ಸ್ಟಾರ್ಟಿಂಗಲ್ಲಿ. ಸೊ ಮಾಡಿ ಅಂತ ಹೇಳಿದ್ದೆ. ಅವರು ನನ್ನ ಲ್ಯಾಂಗ್ವೇಜ್ ಒಂಥರ ಬೇರೆ, ಮ್ಯಾಂಗ್ಳೂರು ಲ್ಯಾಂಗ್ವೇಜ್, ಅವ್ರದ್ದು ಬ್ಯಾಂಗ್ಳೂರು ಲ್ಯಾಂಗ್ವೇಜ್ ಒಂಥರ ಚೆನ್ನಾಗಿದೆ ಅವ್ರದ್ದು ಕನ್ನಡ ಎಲ್ಲ. ಸೊ ಹಾಗೆ ಹೇಳ್ತಾಯಿದ್ರು ನಾನು ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತೆಲ್ಲ. ಮತ್ತೆ ಎಂತಾಯಿತು ಗೊತ್ತಿಲ್ಲ ನನಗೆ. ಅಂದರೆ ಅವರ ಫ್ಯಾಮಿಲಿಯಲ್ಲಿ ಯಾರಾದರೂ ಎಂತಕ್ಕೆ ಹಾಗೆ ಹೀಗೆ ಅಂತೆಲ್ಲ ಯಾರಾದರೂ ಒಂದು ಕಮೆಂಟ್ ಮಾಡಿದರು, ಅವ್ರು ಹಾಗೆ ಹೇಳಿದರು, ಇವರು ಹೀಗೆ ಹೇಳಿದರು ಅಂತ ಹೇಳಿಕೊಂಡು ಆ ಥರ ಥಿಂಕ್ ಮಾಡ್ತಾರೆ ಗೊತ್ತಾಯ್ತಾ. ನಾನು ಆ ಥರ ಇಲ್ಲ. ನಾನು ನಮ್ಮ ಲೈಫ್ ಅಲ್ವಾ, ನಮಗೆ ನಮ್ಮ ಲೈಫಲ್ಲಿ ನಾವು ಹೇಗಿರಬೇಕು, ನಮಗೆ ಯಾವ ಥರ ಇರಬೇಕಂತ ಆಸೆ ಇದೆ, ಅದೇ ಥರ ನಾವು ಇರಬೇಕು. ನಾವು ಅವರು ಇವರಿಗೋಸ್ಕರ ನಾವು ಇದು ನಮ್ಮ ಖುಷಿಗಳನ್ನು ಬಾಕ್ಸಿನ ಒಳಗಡೆ ಇಡಬಾರ್ದು ಅಂತ ನನ್ನ ಅನಿಸಿಕೆ. ಸೊ ಹಾಗೆ ಸ್ವಲ್ಪ ನನಗೆ ತುಂಬ ಇಷ್ಟ. ನನಗೆ ಎಲ್ಲಿಯಾದರೂ ಹಸ್ಬೆಂಡ್ ಜೊತೆ ಹೋಗುವಾಗೆಲ್ಲ ಲಾಗ್ ಮಾಡಬೇಕು ಆ ಥರ ಎಲ್ಲ. ಸೊ ಅವರಿಗೆ ಅದೇ ನಾನು ಹೇಳಿದೆಲ್ಲ, ಫ್ಯಾಮಿಲಿಯಲ್ಲಿ ಇರ್ತದೆ ಅಲ್ವಾ, ಒಬ್ಬೊಬ್ಬರು ಕಲ್ಲಾಗ್ತಾರೆ, ಇದು ಎಂಥಕ್ಕೆ ಇದು ಮಾಡೋದು ಹಾಗೆ. ನಾನೇ ಲಾಗ್ ಮಾಡೋದು ತುಂಬ ಜನರಿಗೆ ಇಷ್ಟ. ಆದರೆ ಒಬ್ಬೊಬ್ಬರು ಇರ್ತಾರಲ್ಲ, ಮೈ ಫ್ಯಾಮಿಲಿಯಲ್ಲಿ ಇರ್ತಾರಲ್ಲ, ಅವರಿಗೆಲ್ಲ ಒಂಥರ ಹೊಟ್ಟೆ ಕಿಚ್ಚು, ಏನೋ ಒಂಥರ ಹಾಗೆ ಹೀಗೆ ಅಂತ. ಮತ್ತು ಎಜುಕೇಷನ್ ಇಲ್ಲದವರಿಗೆ ಮತ್ತು ಹಳ್ಳಿಯಲ್ಲಿದ್ದವರಿಗೆಲ್ಲ ಹೇಗೆ ಗೊತ್ತಾ, ಅವರ ಮೆಂಟಾಲಿಟಿ ಹೇಗೆ ಗೊತ್ತಾ, ಬೇರೆಯವರನ್ನು ವೀಡಿಯೋ ಎಲ್ಲ ನೋಡಿ ಎಂಜಾಯ್ ಮಾಡ್ತಾರೆ. ಆದರೆ ನಮ್ಮ ಮನೆಯವರೆಲ್ಲ ಮಾಡಲೇಬಾರ್ದು ಆ ಥರ ಇರ್ತದೆ. ಒಂಥರ ಚಾಡಿ ಹೇಳೋದು ಅದರಲ್ಲೆಲ್ಲ ನಂಬರ್ 1 ಹಾಗೆಲ್ಲ ಇರ್ತದೆ. ಹಾಗೆಲ್ಲ ಇದೆ ಹಾಗೆ. ಆದರೆ ನಾನು ಅದಕ್ಕೆಲ್ಲ ತಲೆ ಕೆಡಿಸೋದಿಲ್ಲ, ಯಾಕಂದರೆ ಯೂಟ್ಯೂಬಲ್ಲೇ ದುಡಿದು ಜೀವನವನ್ನು ಮಾಡುವವರು ತುಂಬ ಜನ ಇದ್ದಾರೆ ಆಯಿತಾ. ತುಂಬ ಜನ ಇದ್ದಾರೆ. ಇದು ಯೂಟ್ಯೂಬಲ್ಲಿ ಅರ್ನ್ ಮಾಡಿಕೊಂಡು ಒಳ್ಳೆ ಇದು ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಅದೇ ಥರ ನಾನು ಸಹ ಒಂದು ದಿನ ಆಗ್ಬೋದಲ್ವ. ಇವಾಗಲೇ ನಾನು ಖಾಲಿ ಸ್ವಲ್ಪ ಯೂಟ್ಯೂಬು ವೀಡಿಯೋಸು ಶಾರ್ಟ್ಸ್ ಆ ಥರ ಎಲ್ಲ ಹಾಕಿ ಇವಾಗ 15,700 ಚಿಲ್ಲರೆ ಫಾಲೋವರ್ಸ್ ಇದ್ದಾರೆ. 700 ಅಲ್ಲ 800 ಹತ್ರ ಇದ್ದಾರೆ ಸಬ್ಸ್ಕ್ರೈಬರ್. ಸೊ ಮುಂದಿನ ದಿನಗಳಲ್ಲಿ ನನ್ನ ಲಾಗ್ ಕೂಡ ತುಂಬ ಜನರಿಗೆ ಇಷ್ಟ ಆಗಿ ಒಳ್ಳೆ ವ್ಯೂಸ್ ಬಂದು, ಅವತ್ತು ಸ್ಟಾರ್ಟಿಂಗೆಲ್ಲ ಬರ್ತಾಯಿತ್ತು ವ್ಯೂಸು, ಮತ್ತು ಅರ್ಧದಲ್ಲಿ ಡ್ರಾಪ್ ಆಯಿತು.
10K 20K ಎಲ್ಲ ಬರ್ತಿತ್ತು. ಆಗ ಖುಷಿ ಆಗ್ತಾಯಿತ್ತು. ಯಾಕಂದರೆ ಈ 1,000 2,000 ಎಲ್ಲ ವ್ಯೂಸ್ ಬಂದರೆ ಏನು ಪ್ರಯೋಜನ ಇಲ್ಲ. ಆದರೆ ಒಂದು ವೀಡಿಯೋ ಆದರೂ ಕಮ್ಮಿಲಿ ಒಂದು 10-15 ಸಾವಿರ ಆದರೂ ಓಡಬೇಕು. ಆಗ ನಮಗೆ ಒಂದು ವರ್ತ್ ಮತ್ತು ಮಂತ್ಲಿ ಅಮೌಂಟು ಬರುತ್ತೆ. ಎಲ್ಲಿಯಾದರೂ ಒಂದು ವೀಡಿಯೋ 15,000 ಆದರೂ ಓಡಬೇಕು, ಹಾಗಾದರೆ ಮಾತ್ರ. ಮತ್ತು 1,000 2,000 ಅಂದರೆ ಅದು ಒಂದು $100 ಆಗಬೇಕಾದ್ರೆ ತುಂಬ ದಿನ ವೇಟ್ ಮಾಡಬೇಕು. ಸೊ ಹಾಗೆ ಗೈಸ್, ನನಗೆ 2 ಸಾರಿ ಪೇಮೆಂಟ್, 2 ಅಲ್ಲ, ಒಂದೇ ಸಾರಿ ಬಂದಿರೋದು. ಹೌದು, ಒಂದೇ ಸಾರಿ ಬಂದಿರೋದು ಪೇಮೆಂಟು. ಒಂದು 15,000 ಬಂದಿತ್ತು ನನಗೆ ಪೇಮೆಂಟ್, ಆಯಿತಾ. ನೋಡಿ, 15,800 ಫಾಲೋವರ್ಸ್ ಇರೋದು ಸಬ್ಸ್ಕ್ರೈಬರು. ಆದರೆ ನನಗೆ 15,000 ಬಂದಿದೆ. ನಾನು 15,000 ದುಡ್ದಿದ್ದೀನಿ. ಹಾಗೆ ಇನ್ನೂ ಬರುತ್ತೆ. ನಾವು ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡಿದರೆ ಫ್ಯಾಮಿಲಿ ಸಪೋರ್ಟ್ ತುಂಬ ಮುಖ್ಯ, ಆಯಿತಾ. ನಿಜವಾಗ್ಲೂ ಫ್ಯಾಮಿಲಿ, ಈಗ ಬೇರೆಯವರು ಸಪೋರ್ಟ್ ಇಲ್ಲದಿದ್ದರೂ ತೊಂದರೆ ಇಲ್ಲ. ನಮ್ಮ ಹಸ್ಬೆಂಡಿದ್ದು ಎಲ್ಲ ಸಪೋರ್ಟ್ ಇರಬೇಕು. ಅವರೆಲ್ಲ ನಮ್ಮ ವೀಡಿಯೋದಲ್ಲಿ ಮುಂದೆ ಎಲ್ಲ ಬಂದು ಒಂಥರ ಆ್ಯಕ್ಟಿವ್ ಆಗಿ ಇದ್ದರೆ ಒಂಥರ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಹಾಗೆ ಇವರಿಗೆ ಯಾರಾದರೂ ಮೆಸೇಜ್ ಮಾಡಿದರೆ ಎಂಥಕ್ಕೆ ವೀಡಿಯೋ ಮಾಡೋದು, ಹಾಗೆ ಮತ್ತೆ ಅಪ್ಸೆಟ್, ಮತ್ತು ನನಗೆ ಸಹ ಮಾಡಲಿಕ್ಕೆ ಬಿಡಲ್ಲ. ಆ ಥರ ಮೆಂಟಾಲಿಟಿ ನನ್ನ ಗಂಡಂದು, ಆಯಿತಾ. ಸೊ ಹಾಗೆ ನನ್ನ ಇಷ್ಟಕ್ಕೆ ಯಾರು ಅಡ್ಡ ಬಂದರೂ ನನ್ನ ಕೆಲಸ ಯಾವುದೋ ಅದನ್ನು ನಾನು ಮಾಡ್ತಾ ಹೋಗ್ತೀನಿ. ಸೊ ಮೊನ್ನೆಯಿಂದ ತುಂಬ ಬ್ಯುಸಿ ಇದೆ ಅಲ್ವಾ. ಇದು ಪ್ರೋಗ್ರಾಮ್ ಇತ್ತು, ಆದ ನಂತರ ವರ್ಕ್ ಅದಿತ್ತು ಅಂತ ಹೇಳ್ಕೊಂಡು ಬ್ಯುಸಿಯಾಗಿದ್ದೆ. ಸೊ ಹಾಗೆ ವ್ಲಾಗ್ ಮಾಡಲಿಲ್ಲ. ಇನ್ನೂ ಡೈಲಿ ವ್ಲಾಗ್ ಮಾಡ್ತೀನಿ, ಡೈಲಿ ರೊಟೀನ್ ಆದರೂ ಮಾಡ್ತೀನಿ. ನಾನು ಡೈಲಿ ರೊಟೀನ್ ಸೇಮ್ ನಂದು. ಬೆಳಿಗ್ಗೆ 6:00ವರೆಗೆ ಎದ್ದೇಳ್ತೀನಿ. ಅದಕ್ಕಿಂತ ಬೇಗ ಎದ್ದೇಳೋದಿಲ್ಲ. ಒಮ್ಮೊಮ್ಮೆ ಹಸ್ಬೆಂಡಿಗೆ ಬೇಗ ಹೋಗ್ಲಿಕ್ಕೆ ಇದ್ದರೆ ಬೇಗ ಎದ್ದೇಳೋದು, ಒಂದು ಚಹಾ ಮಾಡಿಕೊಳ್ಳಲಿಕ್ಕೆ. ಇಲ್ಲದಿದ್ರಿಲ್ಲ. 6:00ವರೆಗೆ ಅಲಾರಾಮ್ ಆಗುತ್ತೆ ನಂದು. 6:00ವರೆಗೆ ಎದ್ದು ಬ್ರಷ್ ಮಾಡಿ ಬಿಸಿನೀರು ಕುಡಿದು ಮತ್ತು ತಿಂಡಿ ಮಾಡೋದು ಫಸ್ಟು, ಮತ್ತು ಟಿಫಿನಿಗೆ ರೆಡಿ ಮಾಡೋದು. ಮತ್ತು ನಾನು ರೆಡಿ ಆಗೋದು, ಹಸ್ಬೆಂಡ್ ರೆಡಿಯಾಗಿ ಅವ್ರು ಮೊದಲೇ ಹೋಗ್ತಾರೆ, ಮತ್ತು ನಾನು ನೆಕ್ಸ್ಟ್ ಹೋಗೋದು. ಸೊ ನಾನು ನನ್ನ ಸ್ಕೂಟಿಯಲ್ಲಿ ಹೋಗ್ತೀನಿ, ಅವರು ಅವರ ಬೈಕಲ್ಲಿ ಹೋಗ್ತಾರೆ ಡ್ಯೂಟಿಗೆ. ಒಬ್ಬೊಬ್ಬರಿಗೆ ಒಂದೊಂದು ಏರಿಯಾದಲ್ಲೆಲ್ಲ ಜಾಬ್ ಇರೋದು. ಅದಕ್ಕೋಸ್ಕರ ಮಾತ್ರ ಇಲ್ಲಿ ಪರಂಗಿಪೇಟೆಯಿಂದ ನನಗೆ ಜ್ಯೋತಿಗೆ ನಿಜವಾಗಲೂ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ನನಗೆ ಹೋಗಲಿಕ್ಕೆ. ಅಂದರೆ ಬಸ್ಸಲ್ಲೇ 1 ಗಂಟೆ ಜರ್ನಿ ಇದೆ, ಆಯಿತಾ. ತುಂಬ ಫುಲ್ಲು ರಶ್ ಇರುತ್ತೆ. ಯಪ್ಪ, ನನಗೆ ಸಾಕಾಗಿ ಹೋಗುತ್ತೆ ಆ ಬಸ್ಸಲ್ಲಿ ಅಂತೂ. ಒಂಥರ ಒಮ್ಮೊಮ್ಮೆ ಕಣ್ಣಲ್ಲಿ ಫುಲ್ಲು ನೀರು ಬರುತ್ತೆ. ಯಾಕಂದರೆ ಹೀಗೆ ಮೇಲೆ ಬಸ್ಸಲ್ಲಿ ಮೇಲೆ ಇಟ್ಕೊಳ್ಳಿಕ್ಕೂ ಏನಿಲ್ಲ, ಈಚೆ ಇಟ್ಕೊಳ್ಳಿಕ್ಕೂ ಏನಿಲ್ಲ. ಒಬ್ಬರನ್ನು ಯಾರನ್ನಾದರೂ ಮುಟ್ಟಿದ್ರು ಅವರು ಚೆಕ್ ಹಾಗೆ ಹೇಳಿದರೆ ಆಯಿತು. ಅದರಲ್ಲೂ ಈಗ ಎಂತ ಬುರ್ಕ ಹಾಕಿದವರೆಲ್ಲ ಇರ್ತಾರಲ್ಲ, ಮುಸ್ಲಿಮರು, ಯಾರಿಗೂ ಹೆಸರು ಮಾಡ್ಕೊಳ್ಬೇಡಿ, ಅವರೆಲ್ಲ ಜಾಸ್ತಿ ಆಗೈತೆ, ಅಡ್ಜಸ್ಟ್ ಆಗೋದಿಲ್ಲ. ಮತ್ತು ದಪ್ಪದವರು ಆಂಟಿಯವರೆಲ್ಲ ಬರ್ತಾರೆ, ತುಂಬ ದಪ್ಪದವರು, ಸ್ವಲ್ಪ ಏಜ್ ಆದವರೆಲ್ಲ, ಅವರು ಸಹ ಹಾಗೆ ಅಡ್ಜಸ್ಟ್ ಆಗೋದಿಲ್ಲ. ಅವರಿಗೆ ಇಷ್ಟು ದಪ್ಪ ಇರ್ತಾರೆ, ಒಂದು ಸ್ವಲ್ಪ ಹೀಗೆ ಸಹ ಆಗೋದಿಲ್ಲ. ಯಾರು ಬಸ್ಸಿಂದ ನಾವು ಇಳಿಬೇಕಾದ್ರೆ ಸ್ವಲ್ಪ ಸೈಡ್ ಮಾಡಿ ಕೊಡುವ ಅವರಿಗೆ ಅಂತ ಅಲ್ಲೇ ಗಟ್ಟಿ ಕಲ್ಲಿನಾಗೆ ನಿಲ್ಲೋದು. ಮತ್ತು ಒಬ್ಬೊಬ್ಬರು ಸ್ಟೂಡೆಂಟ್ ಇದ್ದಾರೆ, ಆಯಿತಾ. ಮೊನ್ನೊಬ್ಬಳು ಸ್ಟೂಡೆಂಟು, ನಾನಿಲ್ಲಿ ನಿಂತಿದ್ದೇನೆ, ಅವಳು ನನಕ್ಕಿಂತ ಮೊದಲು ನಿಂತಿದ್ದಾಳೆ, ಆಯಿತಾ. ಎಂಥ ಹೈಟ್ ಮಾಡೋದು, ಒಂದು ಕೈ ಇಟ್ಟದನ್ನು ಸಹ ಹೀಗೆ ಹಿಡಿಯೋದು, ಆಯಿತಾ. ಒಂದು ಸ್ವಲ್ಪ ಅಲಗಾಡೋದಿಲ್ಲ ಅವಳು. ಹೀಗೆ ಸ್ವಲ್ಪ ಈಚೆ ಮಾಡುವಾಗ ಸಹ ಹೋಗುವುದೇ ಇಲ್ಲ ಮಾರೆ. ಎಂಥ ಜನಗಳು ಇರ್ತಾರೆ ಗೊತ್ತಾ ಅಪ್ಪ. ನಾನಂತೂ ಬಸ್ಸಲ್ಲಿ ತುಂಬ ಒಬ್ಬೊಬ್ಬರನ್ನು ನೋಡುವಾಗ ನನಗೆ ಒಮ್ಮೊಮ್ಮೆ ನಗು ಬರ್ತದೆ, ಒಮ್ಮೊಮ್ಮೆ ಒಂದು ಮಾನವೀಯತೆ ಕೂಡ ಇಲ್ಲ ಅಂತ. ಸ್ವಲ್ಪ ಸೈಡ್ ಮಾಡಿಕೊಳ್ಳೋದು, ಅವ್ರು ಇಳಿತಾರೆ ಒಬ್ಬರು ಅಂತ ಹೇಳುವಾಗ ಅದೂ ಇಲ್ಲ. ಯಪ್ಪ, ನಾನು ಪರಂಗಿಪೇಟೆಯಲ್ಲಿ ಇಳಿಬೇಕಾದ್ರೆ ಸಾಹಸ ಮಾಡ್ತೇನೆ. ಯಾಕಂದರೆ ಫಸ್ಟಿಗೆ ಹತ್ತುವಾಗ ಹೇಳ್ತಾರೆ ಹಿಂದೆ ಹೋಗಿ ಅಂತ, ಮತ್ತೆ ಎಲ್ಲ ಹತ್ತುತ್ತಾರಲ್ಲ, ಆಗ ಫುಲ್ಲು ರಶ್ ಆಗುತ್ತೆ ಅಲ್ವಾ. ಸೊ ಹತ್ತಿದ ಮೇಲೆ ಮತ್ತೆ ಇಳಿಲಿಕ್ಕೆ ಆಗೋದಿಲ್ಲ. ಇಳಿಲಿಕ್ಕೆ ಬಸ್ಸಿನ ಲಾಸ್ಟ್ ಸೀಟಲ್ಲಿ ಎಲ್ಲಿಯಾದರೂ ಇರ್ತೀವಿ ಅಲ್ವಾ. ಹಾಗೆ ಇಳಿಯುವಾಗ ಎಂತಾಗ್ತದೆ ಅಂತ ಹೇಳಿದರೆ, ಇದೆಲ್ಲಿ ಉಂಟು ಮಲೆ ಸೆಟ್ ಡೌನ್, ಇದು ಇಳಿಲಿಕ್ಕೆ ಆಗುವಾಗ ಇವರು
ಫುಲ್ಲು ಎದುರೇ ನಿಲ್ಲುವುದಾಯ್ತಾ. ಈಗ ಎಲ್ಲಿ ಒಂದು ಎಲ್ಲಿ ಅಂತ ಹೇಳೋದು, ಒಂದು ನಾಗೂರಿ ಹತ್ರ ಆಗಿರ್ಬೋದು, ಆ ನಂತರ ಪಂಪುವೆಲ್ ಹತ್ರ ಆಗಿರ್ಬೋದು, ಹತ್ತಾರಲ್ವ ಈಗ ಬಸ್ಸಿಗೆ. ಅವರಿಗೆ ಪುತ್ತೂರಲ್ಲಿ ಇರಲಿಕ್ಕಿರೋದು, ಇಲ್ಲದಿದ್ದರೆ ಬೀಚ್ ರೋಡಲ್ಲಿ. ಆದರೆ ಅವರು ಈ ಇದಿರ್ತದಲ್ಲ ಎಂತ, ಹತ್ತಿ ಮೇಲೆ ಬರ್ತೇವೆ, ಮೇಲೆ ಬಂದ ಅಲ್ಲೇ ಹೀಗೆ ಒಂದು ಹಾಕಿರ್ತದಲ್ಲ ಬಸ್ಸಲ್ಲಿ, ಅಲ್ಲೇ ಬಂದು ನಿಲ್ಲೋದು, ಒಳಗಡೆ ಹೋಗುವುದಿಲ್ಲ ಮತ್ತು ಇಳಿಲಿಕ್ಕೆ ಬಿಡುವುದಿಲ್ಲ ಒಬ್ಬರನ್ನು. ಯಪ್ಪ, ತುಂಬ ಒಂದು ಅವಸ್ಥೆನೇ ಆಯಿತಾ. ಅಂದರೆ ಎಷ್ಟು ರಶ್ ಇದ್ದರೆ ಸಹ ಮತ್ತೆ ಸಹ ಹತ್ತುದು ಮಾರ್ರೆ, ಮತ್ತೆ ನೇತಾಡಿಕೊಂಡೆಲ್ಲ ಬರೋದು, ಮತ್ತೆ ಬೀಳ್ತಾರೆ, ಮತ್ತೆ ಬಸ್ಸಿನವರಿಗೆ ಅವರಿಗೆ ಇವರಿಗೆ ದೂರು. ಸೊ ಹಾಗೆ ಬಸ್ಸಲ್ಲಿ ಅಂತೂ ತುಂಬ ನನಗೆ ಕಷ್ಟ ಆಯಿತಾ. ಮತ್ತು ಸ್ಕೂಟಿಯಲ್ಲಿ ಹೋಗ್ಬೇಕಾದ್ರೂ ಅದೂ ಕಷ್ಟ. ಅಂದರೆ ಇಲ್ಲಿಂದ ಜ್ಯೋತಿವರೆಗೆ ಹೋಗಬೇಕು ನಾನು ಪರಂಗಿಪೇಟೆಯಿಂದ. ಒಂದು 100 ರೂಪಾಯಿದು ಪೆಟ್ರೋಲ್ ಬೇಕು ದಿನಕ್ಕೆ. ನಾನು ಅಲ್ಲಿ ದುಡಿಯುವುದೇ ಒಂದು 300 ರೂಪಾಯಿ 350 ರೂಪಾಯಿದು ದುಡಿಯುವುದು. ಅದು ಒಂದೊಂದು ಸಾರಿ ಕಟ್ಟಿಂಗ್ ಇದ್ದರೆ ಆಯಿತು, ಇಲ್ಲದಿದ್ದರೆ ಇಲ್ಲ, ಆ ಥರ. ಅಲ್ಲಿ ಸಹ ಟೈಮ್ ಸೆನ್ಸು ಇಲ್ಲ, ಇದು ತುಂಬ ಕಾಯಬೇಕಾಗ್ತದೆ ಆ ಥರ ಎಲ್ಲ. ಸೊ ಅಲ್ಲಿ ಹಾಗೆ ಒಂದು 300 350 ಅಷ್ಟೇ ದುಡಿಯೋದಲ್ಲ. ಅದರಲ್ಲಿ 100 ರೂಪಾಯಿ ಪೆಟ್ರೋಲ್ ಹಾಕಿದರೆ ಮತ್ತು 200 250 ರೂಪಾಯಿ, ಒಂದು 7-7.5 ಸಾವಿರ ಬರೋದು ತಿಂಗಳಿಗೆ. ಸೊ ಅದರಲ್ಲಿ ರೂಮ್ ರೆಂಟು ಮತ್ತು EMI ಮತ್ತು ಇದು ನನಗೆ ಬೇಕಾದ್ದೆಲ್ಲ ಆಗಬೇಕು. ನಾವಿಬ್ಬರು ದುಡಿತಿರ್ತೀವಿ, ಅದು ಬೇರೆ ವಿಷಯ. ಆದರೆ ಅವರಿಗೆ ಆದ ಎಂಥ EMI ಇದು ಮದುವೆ ಸಾಲ ಇದೆಲ್ಲ ಉಂಟು. ಹಾಗೆ ನನಗೆ ಸಹ ಉಂಟು ಮದುವೆ ಸಾಲ ಆಯಿತಾ. ಅಂದರೆ ಸಣ್ಣ ಪುಟ್ಟ ಸಾಲಗಳೆಲ್ಲ ತುಂಬ ಇತ್ತು ನನ್ನ ಹತ್ರ. ಸೊ ಅದನ್ನು ಇವಾಗ ಸ್ವಲ್ಪ ಕ್ಲಿಯರ್ ಮಾಡ್ತಾ ಇದ್ದೀನಿ. ಹಾಗೆ ಎಲ್ಲ ಈ ಥರನೇ ಹೋದರೆ ಖರ್ಚು, ಊಟ, ಮತ್ತು ಊಟ ತಗೊಂಡೋಗೋದಿದ್ರೆ ಊಟಕ್ಕೆ 100 ರೂಪಾಯಿ, 50 ರೂಪಾಯಿ 60 ರೂಪಾಯಿದು ಊಟ ಇಲ್ಲವೇ ಇಲ್ಲ ನಮ್ಮ ಜ್ಯೋತಿ ಅಲ್ಲೆಲ್ಲ, ಇಲ್ಲವೇ ಇಲ್ಲ. ಒಂದು ಚೆನ್ನಾಗಿ ಸಹ ಇಲ್ಲ. ಅದಕ್ಕೋಸ್ಕರ ಊಟ ಮಾತ್ರ ನಾನು ಇಲ್ಲಿಂದಲೇ ತಗೊಂಡು ಹೋಗೋದಾಯ್ತಾ. ಹಾಗೆ ಮತ್ತು ಹೋಟೆಲಲ್ಲಿ ಊಟ ಮಾಡಿದರೆ ಅಲ್ಲಿ ಒಂದು ಫಿಶ್ಶ ಮತ್ತು ಇದು ಕಬಾಬ ಯಾವುದಾದ್ರೂ ಇಲ್ಲದಿದ್ದರೆ ಆಗ್ತದೆ ನಮಗೆ. ಇಲ್ಲಿಂದ ತಗೊಂಡು ಹೋಗೋದಂದರೆ ನಾವು ಟಿಫಿನಲ್ಲಿ ಎಂತುಂಟು ಅದನ್ನು ತಿಂದು ಬೀಳ್ತೀವಿ, ಓಕೆ ಸಾಕು ಅಂತ ಇಟ್ಕೊಂಡು. ಆದರೆ ಹೋಟೆಲಲ್ಲಿ ಹೋಗುವಾಗ ಬೇರೆಯವರ ತಟ್ಟೆಯಲ್ಲಿಲ್ಲ ಕಬಾಬು ಇಷ್ಟು ದೊಡ್ಡದು ಮೀನು ಎಲ್ಲ ಇರುವಾಗ ನಾವು ಚಪ್ಪೆ ಊಟ ಮಾಡ್ತಿದ್ರೆ ಹೇಗೆ ಮನಸ್ಸು ಬರುತ್ತೆ, ಅದು ನನ್ನಂಥವರಿಗೆ. ಸೊ ಹಾಗೆ ಆಗುತ್ತೆ. ಹಾಗೆ ಅಲ್ಲೇ ಇದು ದುಡ್ಡದೆಲ್ಲ ಅಲ್ಲೇ 200-300 ರೂಪಾಯಿ ಖರ್ಚಾದರೆ ಮತ್ತು ಎಲ್ಲಿಂಟು ಸ್ಯಾಲ್ರಿ ಅಲ್ವಾ. ಅದಕ್ಕೋಸ್ಕರ ಸ್ವಲ್ಪ ಎಲ್ಲನೂ ಕಮ್ಮಿ ಮಾಡಬೇಕು ಅಂತ ಇದ್ದೀನಿ, ನೋಡಬೇಕು ಎಂತ ಅಂತ. ಈಗ ಅದೇ ದುಡ್ಡರೆ ಅಷ್ಟೇ ದುಡಿಯೋದಲ್ಲ, ಅದಕ್ಕೆ ಒಂದು ಇದರಲ್ಲಿ ಸಹ ಒಂದು ಯೂಟ್ಯೂಬಲ್ಲೆಲ್ಲ ಪೇಮೆಂಟ್ ಬಂದರೆ ನಮಗೆ ರೂಮ್ ರೆಂಟ್ ಆದರೂ ಆಗ್ಬೋದಲ್ವ, ಏನಕ್ಕಾಗ್ಬೋದು ಖರ್ಚಿಗೆ ಆಗ್ಬೋದಲ್ವ ಅಂತ ಅಂದ್ಕೊಂಡ್ರೆ ನಾನು ಯೂಟ್ಯೂಬ್ ಕೂಡ ಮಾಡೋದು. ತುಂಬ ಜನ ಯೂಟ್ಯೂಬ್ ಮಾಡ್ತಾ ಇದ್ದಾರೆ, ಆದರೆ ನನ್ನ ಫ್ಯಾಮಿಲಿಯಲ್ಲಿ ಮಾತ್ರ ಅರ್ಥನೇ ಆಗೋದಿಲ್ಲ ಮಾರೆ. ನಾನು ಯಾವತ್ತೂ ಹೇಳಿರಲಿಲ್ಲ, ಇವತ್ತು ಹೇಳಿದ್ದು ನಾನು. ಅಂದರೆ ಒಮ್ಮೊಮ್ಮೆ ನನಗೆ ತುಂಬ ಬೇಸರ ಆಗ್ತದೆ, ಆವಾಗ ನನಗೆ ಹೇಳಿ ಹೋಗ್ತದೆ. ಹಾಗೆಲ್ಲ ಕತೆ. ಅಂದರೆ ನನಗೆ ಲಾಗ್ ಮಾಡಲಿಕ್ಕೆ ಎಲ್ಲ ನನಗೆ ಅಷ್ಟೊಂದು ಪರ್ಮಿಷನ್ ಅಂತ ಎಲ್ಲ ಸಪೋರ್ಟ್ ಇಲ್ಲ ನನಗೆ ತಾಯಿ ಮನೆಯಲ್ಲಿರುವಾಗ ಸಹ ಹಾಗೆ ಅಷ್ಟೊಂದು ಸಪೋರ್ಟ್ ಇರಲಿಲ್ಲ ಸ್ಟಾರ್ಟಿಂಗಿಗೆ. ಅದು ಫೇಸ್ಬುಕ್ ಲೈವ್ ಆಗಿರಲಿ, ಯೂಟ್ಯೂಬ್ ಬ್ಲಾಗ್ ಆಗಿರಲಿ, ಯಾವುದಕ್ಕೂ ನನಗೆ ಸಪೋರ್ಟ್ ಇರಲಿಲ್ಲ ನನ್ನ ಮನೆಯಲ್ಲಿ. ಫಸ್ಟಿಗೆ ತುಂಬ ಅಂದರೆ ತುಂಬ ಕಿರಿಕಿರಿ ಇತ್ತು. ಆನಂತರ ನನಗೆ ಸ್ವಲ್ಪ ಫ್ಯಾನ್ಸ್ ಎಲ್ಲ ಆದ ನಂತರ ಮತ್ತು ಎಲ್ಲರೂ ಮನೆಯವ್ರ ಹತ್ರ ಎಲ್ಲ ಚೆಂದ ಆಡ್ತಾಳೆ ಹಾಗೆ ಅಂತ ಹೇಳುವಾಗ ಎಲ್ಲರಿಗೂ ಖುಷಿ ಆಗ್ತಿತ್ತು. ಆನಂತರ ಅಷ್ಟೊಂದು ನನಗೆ ಕಿರಿಕಿರಿ ಏನು ಮಾಡ್ತಾ ಇರಲಿಲ್ಲ. ಆವಾಗ ಮತ್ತು ನಮಗೆ ಏನು ಬೇಕು, ನಮ್ಮ ಲೈಫಿಗೆ ಏನು ಬೇಕು ಅದನ್ನು ನಾವು ಮಾಡಬೇಕಲ್ವ. ಅದಕ್ಕೋಸ್ಕರ ಮತ್ತು ಅದರಲ್ಲೇ ಮುಂದೆ ಹೋದೆ ನಾನು. ದೊಡ್ಡದೇನು ಸಿಂಗರ್ ಅಲ್ಲ, ನಾನು ಸಣ್ಣ ಸಿಂಗರು. ಆದರೆ ಓಕೆ, ನನಗೆ ಎಷ್ಟು ಆಗ್ತದೆ ಅಷ್ಟು ನಾನು ಹಾಡ್ತೀನಿ. ನನಗೆ ಏನೆಲ್ಲ ಕೆಲಸ ಗೊತ್ತಿದೆ ಅದನ್ನೆಲ್ಲ ಮಾಡ್ತೀನಿ. ನನಗೆ ಯಾವುದು ಇಷ್ಟ, ನನ್ನ ಲೈಫ್ ಅಲ್ವಾ, ನಾನು ಮೈಂಡಲ್ಲಿ ಥಿಂಕ್ ಮಾಡಿರ್ತೀನಲ್ವ, ನನಗೆ ಅದೇ ಥರ ನನ್ನ ಲೈಫ್ ಬೇಕು. ಅಂದರೆ ಲಕ್ಸುರಿ ಲೈಫ್ ಅಲ್ಲ, ಸಿಂಪಲ್ ಲೈಫ್. ಆದರೆ ನನಗೆ ಒಂದು ಸಿಂಗಿಂಗ್ ಅದೊಂದು ತುಂಬ ಇಷ್ಟ. ಆನಂತರ ಟೈಲರಿಂಗ್ ಮಾಡ್ತೀನಿ, ಹಾಗೆ ಸಣ್ಣ ಪುಟ್ಟ ಕೆಲಸಗಳು ಅದು ಇದು ಲೈವ್ ಮಾಡ್ತೀನಿ. ಇಲ್ಲಿ ಬಂದು ಕೂತ್ಕೊಂಡು ವ್ಲಾಗ್ ಮಾಡಬೇಕಂತ ಆಸೆ, ಅದು ಮಾಡ್ತೀನಿ. ಮನೆ ಕೆಲಸನೂ ನೋಡ್ಕೊಳ್ತೀನಿ. ಎಲ್ಲ ಯಾವುದು ಸೈಡಿಗಿಟ್ಟು ಖಾಲಿ ಲಾಗು ಲೈವು ಸಿಂಗಿಂಗ್ ಅದಿದ್ದು ಮಾತ್ರ ಅಲ್ಲ ಮಾಡೋದು, ಎಲ್ಲ ಕೆಲಸನೂ ಮಾಡ್ತೀನಿ.
ಆದರೆ ಒಬ್ಬೊಬ್ಬರಿಗೆ ಸಿಂಗಿಂಗ್ ಮಾಡಿದರೆ ಅದು ಕೆಲಸ ಅಲ್ಲ ಅವರಿಗೆ, ಆಯಿತಾ. ಅದೇ ತುಂಬ ಮನೆಯಲ್ಲಿ ಹಾಗೆ. ಆದರೂ ನಿಮ್ಮ ಕೆಲಸ ಎಂತ ಅಂತ ಕೇಳೋದು. ಒಂದು 100-200 ರೂಪಾಯಿಗೆ ಕೆಲಸಕ್ಕೆ ಬೆಳಿಗ್ಗೆ ಹೋಗಿ ಸಂಜೆವರೆಗೆ ದುಡಿದ್ರೆ ಸಹ, ನಾಯಿ ದುಡ್ದಂಗೆ ದುಡಿದ್ರೆ ಸಹ ಅದಕ್ಕೆ ಕಳಿಸ್ತಾರೆ. ಆದರೆ ಒಂದು ದಿನದಲ್ಲಿ 2-3 ಸಾವಿರ ದುಡಿಬೋದು ಅಂತ ಯಾವುದು ಇರ್ತದೆ, ಅದರಲ್ಲಿ ಒಂದು ಪ್ರತಿಭೆ ಇರ್ತದೆ, ಅದಕ್ಕೆ ಕಲಿಸೋದಿಲ್ಲ. ಅದರಲ್ಲಿ ಕಿರಿಕಿರಿ ಅದು ಇದು ಅಂತ ಹೇಳ್ಕೊಂಡು ಹಾಗೆ. ಇದು ತುಂಬ ದಿನದ ಮುಂಚೆನೇ ಹೇಳಬೇಕಂತ ಆಸೆ ಇತ್ತು ನನಗೆ. ಸೊ ಇವತ್ತೇನು ಹೇಳಬೇಕು ಅಂತ ಮನಸ್ಸಾಯಿತು, ಅದಕ್ಕೆ ನಾನು ಹೇಳಿದ್ದು. ಎಲ್ಲಾದರೂ ಹಸ್ಬೆಂಡ್ ನೋಡಿದರೆ ಇದೆಲ್ಲ ಯಾಕೆ ಹೇಳಿದ ಹಾಗೆ ಅಂತ ಹೇಳ್ಬೋದು. ಸೊ ಎಂತ ಮಾಡೋದು, ನಾವು ಶೋಕಿ ಲೈಫನ್ನು ಅದೇ ನಮಗೆ ಯಾವುದು ಕಹಿ ಇದೆ ಯಾವುದು ಸಿಹಿ ಇದೆ ಅದನ್ನು ಎರಡನ್ನೂ ಹಂಚ್ಕೊಳ್ಬೇಕು. ಆಗ ಸೌಜನ್ಯ ಹೇಗೆ, ಅವಳ ಮನಸ್ಥಿತಿ ಹೇಗೆ, ಅವಳು ಹೇಗಿದ್ದಾಳೆ ಅಂತೇಳಿ ಎಲ್ಲರಿಗೂ ಗೊತ್ತಾಗುತ್ತೆ ಅಲ್ವಾ. ಸೊ ಹಾಗೆ. ಮತ್ತು ಎಂತ ಗೊತ್ತಾ, ನಾನು ಎಲ್ಲ ಹೆಣ್ಮಕ್ಳಲ್ಲಿ ನಾನು ಹೇಳೋದೊಂದೇ, ಮದುವೆಗೆ ಮುಂಚೆ ಎಷ್ಟು ಜಾಲಿ ಮಾಡಲಿಕ್ಕೆ ಆಗ್ತದೋ ಅಷ್ಟು ಜಾಲಿ ಮಾಡಿ. ಮತ್ತು 21-22 ವರ್ಷದಲ್ಲೆಲ್ಲ ಮ್ಯಾರೇಜ್ ಅಂತೂ ಆಗಬೇಡಿ. ಯಾಕಂದರೆ ಇದು ಮತ್ತು ಫ್ರೀಡಮ್ ಇರೋದಿಲ್ಲ ನಮಗೆ. ಒಂದು ಎಂತಂತ ಹೇಳಿದರೆ, ನಾವು ಏನು ಮಾಡಬೇಕಾದ್ರೂ ಏನು ಹೇಳಬೇಕಾದ್ರೂ ಅತ್ತೆ ಜೊತೆ, ಮಾವನ ಜೊತೆ, ಗಂಡನ ಜೊತೆ ಎಲ್ಲ ಕೇಳಬೇಕಾಗುತ್ತೆ. ಒಬ್ಬೊಬ್ಬರು ಸಪೋರ್ಟ್ ಮಾಡ್ತಾರೆ. ನನ್ನ ಗಂಡು ಸಪೋರ್ಟ್ ಮಾಡೋದಿಲ್ಲ ಅಂತಲ್ಲ, ಸ್ವಲ್ಪ ಕಿರಿಕಿರಿ ಅದಿದೆಲ್ಲ ಇರ್ತದೆ. ಅಂದರೆ ಬೇರೆಯವರು ಯಾರಾದರೂ ಹೇಳಿಕೊಟ್ರೆ ಎಲ್ಲ, ಜಾಸ್ತಿ ಹೇಳಿಕೊಟ್ಟದನ್ನು ನಂಬೋದು ಜಾಸ್ತಿ ನನ್ನ ಗಂಡ, ಆಯಿತಾ. ಸೊ ಹಾಗೆ ಸ್ವಲ್ಪ ಲೇಟಾಗಿ ಹಾಗೆ ಹೆಣ್ಮಕ್ಳು ನಿಜವಾಗಿ ಸ್ವಲ್ಪ ಲೇಟಾಗಿ ಆಗಿ. ಯಾಕಂದರೆ ಒಂದು 25-26 ವರ್ಷ ಎಲ್ಲ ಮ್ಯಾರೇಜ್ ಆದರೆ ಓಕೆ ಅಂತ ನನ್ನ ಭಾವನೆ. ಯಾಕಂದರೆ ಆದ ನಂತರ ಹೇಗೂ ಮ್ಯಾರೇಜ್ ಆದ ನಂತರ ಹೇಗೂ ನಮಗೆ ನಮ್ಮ ಲೈಫ್ ಹೇಗೆ ಇರಬೇಕು ಆ ಥರ ಇರೋದೇ ಇಲ್ಲ, ಯಾರ್ದು ಇರೋದಿಲ್ಲ. ಸೊ ಅಷ್ಟರವರೆಗೆ ಆದರೂ ಜಾಲಿ ಮಾಡಿ 18-19 ವರ್ಷದಲ್ಲಿ ಮದುವೆ ಮಾಡಿಕೊಟ್ಟು 20 ವರ್ಷದಲ್ಲಿ ಮಗು ಮತ್ತು ಮನೆ ಕೆಲಸ ಅದು ಇದು ಅಂತೆಲ್ಲ ಜವಾಬ್ದಾರಿ ತಲೆಗೆ ಬಿದ್ದ ಮೇಲೆ ಆ ಮಗು ಏನು ಪ್ರಪಂಚ ನೋಡಿತ್ತು, ಏನು ಜಾಲಿ ಮಾಡಿತ್ತು, ಏನಿಲ್ಲ. ಹಾಗೆ ತುಂಬ ಇಂಥ ಹೆಣ್ಣು ಮಕ್ಕಳ ಲೈಫಲ್ಲಿ ನಡೆದ ಘಟನೆ ನನಗೆ ನನ್ನ ಫ್ರೆಂಡ್ಸ್ನವರೇ ತುಂಬ ಜನ ಇದ್ದಾರೆ. ಸೊ ಮದುವೆ ಆದವರು ಈ ಥರ ಹೇಳಿದ್ದು ನಿಜವಾಗ್ಲೂ ಆ ಥರ ಪ್ರಾಬ್ಲಮ್ ಇರೋದು. ಒಬ್ಬೊಬ್ಬರಿಗೆ ಹೇಗೆ ಇರ್ತಾರೆ ಗೊತ್ತಾ, ಅಂದರೆ ಮದುವೆ ಆದ ನಂತರ ಗಂಡ ಒಂದು ಸ್ವಲ್ಪ ಹೆಂಡತಿ ಮಾತನ್ನು ಕೂಡ ಕೇಳಬೇಕಲ್ವಾ. ಹಾಗೆಲ್ಲ ಗಂಡ ಹೇಗಿರ್ತಾರೆ ಗೊತ್ತಾ, ಒಬ್ಬೊಬ್ಬರದ ಗಂಡ ಇದು ಅಮ್ಮನ ಮಾತನ್ನೇ ಕೇಳೋದು, ಹೆಂಡತಿ ಅಗತ್ಯನೇ ಇಲ್ಲ, ಆ ಥರ ಇರ್ತದೆ. ಅಂದರೆ ನನಗೆ ತುಂಬ ಒಂದು 10-15 ಜನ ಫ್ರೆಂಡ್ಸ್ ಇದ್ದಾರೆ ಇದು ಯಾರು ಹೆಣ್ಣು ಮಕ್ಕಳು ಮ್ಯಾರೇಜ್ ಆದವರು ಎಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ ಹೇಳ್ತಾಯಿದ್ರು. ಅಂದರೆ ಯಾವತ್ತು ಮದುವೆ ಆದರೆ ಗಂಡು ಮಕ್ಕಳು ಫಸ್ಟ್ ತಾಯಿ ಹೌದು, ಒಂದು ಮನೆಯಿಂದ ಒಂದು ಹೆಣ್ಣು ಮನೆ ಬಿಟ್ಟು ಬಂದಿರ್ತಾಳಲ್ಲ, ಅದು ಯಾರನ್ನು ಅತ್ತೆ ಮಾವನ ನಂಬಿ ಎಲ್ಲ ಬಂದಿರೋದು. ಸೊ ಅವಳ ಗಂಡನನ್ನು ನಂಬಿ ಬಂದಿರೋದಲ್ವ. ಸೊ ಆವಾಗ ಸ್ವಲ್ಪ ಆದರೂ ಒಂದು ಹೆಂಡತಿಗೆ ಇರುತ್ತೆ, ನನ್ನ ಗಂಡ ಇದ್ದಾರೆ ಅಂತ. ಆ ಗಂಡನೇ ಅಮ್ಮನ ಸೆರಗಿಟ್ಕೊಂಡು ಹೋಗ್ತಾ ಇದ್ದರೆ ಆ ಹೆಂಡತಿಗೆ ಹೇಗೆ ಆಗ್ಬೋದು ನೀವೇ ಯೋಚನೆ ಮಾಡಿ. ಗಂಡ ಇದ್ದರೂ ಇಲ್ಲದ ಹಾಗೆ ಆ ಥರ. ಅಂದರೆ ಏನು ಹೇಳಬೇಕಾದ್ರೂ ಅಮ್ಮನ ಜೊತೆ ಕೇಳು, ಅಪ್ಪನ ಜೊತೆ ಕೇಳು, ಹಾಗೆ ಹೀಗೆ ಅಂತ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು. ಅಂದರೆ ಮದುವೆ ಒಂದು ಹುಡುಗರಿಗೆ ಸಹ ಒಂದು 25 ಏಜ್ ದಾಟಿದ ಮೇಲೆ ಅವರಿಗೊಂದು ಲೈಫಿನ ಬಗ್ಗೆ ಅರ್ಥ ಆಗಿರಬೇಕು. ನನ್ನ ಲೈಫ್ ಹೀಗಿರಬೇಕು, ಒಂದೊಂದು ಡಿಸಿಷನ್ ತಗೊಳ್ಳಿಕ್ಕೂ ನನಗೆ ಅಷ್ಟೊಂದು ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಒಂಥರ ಜವಾಬ್ದಾರಿ ಇರಬೇಕು ಗಂಡು ಮಕ್ಕಳಿಗೆ. ಮದುವೆ ಆಗ್ತಾರೆ ಓಕೆ, ಮದುವೆಯಾಗಿ ಹುಡುಗಿಯನ್ನು ಕೆಲಸಕ್ಕೆ ತರೋದಲ್ಲ ಮನೆಗೆ. ಒಬ್ಬೊಬ್ಬರು ಹೇಗೆ ಗೊತ್ತಾ, ಹುಡುಗಿಯನ್ನು ಅತ್ತೆ ಮಾವ ಹೇಗೆ ನಡೆಸಿಕೊಳ್ತಾರೆ ಗೊತ್ತಾ, ಇವಳು ಗತಿ ಇಲ್ಲದವಳು ಬಂದಿದ್ದಾಳೆ ಆ ಥರ ಥಿಂಕ್ ಮಾಡ್ತಾರೆ. ಒಂಥರ ದೊಡ್ಡ ಇದ್ರಾಗೆ. ಅದಕ್ಕೆ ಹೇಗೆ ಹೇಳಬೇಕಂತ ಗೊತ್ತಿಲ್ಲ ಮಾರೆ. ಹಾಗೆ
ಹಾಗೆಲ್ಲ ತುಂಬ ಸಮಸ್ಯೆ ಇರುತ್ತೆ ನಿಜವಾಗಿ. ಗಂಡನ ಮನೆಯಲ್ಲಿ ಸಹ ಅತ್ತೆ ಮಾವ ಅಮ್ಮನ ಪ್ರೀತಿಯನ್ನೇ ಕೊಟ್ಟರೆ, ಅಮ್ಮನಾಗೆ ನೋಡಿದರೆ ಎಲ್ಲಿಯಾದರೂ ಹುಡುಗಿಯನ್ನು, ಅವಳು ಕೂಡ ಅಪ್ಪ ಅಮ್ಮನ ಥರನೇ ನೋಡ್ತಾಳೆ. ಅದು ಬಿಟ್ಟರೆ ಇದು ಕೆಲಸದವರಾಗಿ ನೋಡಿದರೆ ಅವರು ಸಹ ಯಾವತ್ತೂ ಇದು ಖುಷಿಯಲ್ಲಿ ಕಣ್ಣೀರು ಹಾಕಿಸಿ ಎಲ್ಲ ನೋಡಿದರೆ ಅವರು ಕೂಡ ಅವರ ಮನಸ್ಸು ಮುರಿದು ಹೋಗುತ್ತೆ. ಅದಂದರೆ ಯಾವತ್ತೂ ಸರಿ ಮಾಡಲಿಕ್ಕೂ ಆಗಲ್ಲ, ಅಷ್ಟು ಇದಾಗುತ್ತೆ. ಸೊ ಎಲ್ಲರ ಮನೆಯಲ್ಲಿ ಇದು ಇರ್ತದೆ. ಈಗ ನಾನು ಹೇಳಿದೆ ಅಲ್ವಾ, ಎಲ್ಲರ ಮನೆಯಲ್ಲಿ ಇರ್ತದೆ. ಈಗ ನನ್ನ ಮನೆಯಲ್ಲಿ ಇದೆ ಅಂತ ನಾನು ಹೇಳೋದಲ್ಲ. ಸೊ ತುಂಬ ಜನ ಹುಡುಗರು ಅಮ್ಮನ ಮಾತೇ ಕೇಳೋದು, ಅಮ್ಮನೇ ವೇದವಾಕ್ಯ ಆ ಥರ. ಈಗ ಒಂದು ಸ್ವಂತಿಗೆ ಇರಬೇಕು, ಸ್ವಂತಿಗೆ, ಆಯಿತಾ? ಹಾಗೆ ಈಗ ನೋಡಿ, ಒಂದು ಹುಡುಗಿ ಮನೆಯಲ್ಲೇ ಕೆಲಸ ಮಾಡಿರೋದಿಲ್ಲ, ಅದು ಬಿಟ್ಟುಕೊಂಡು ಗಂಡನ ಮನೆಯಲ್ಲಿ ಬಂದು ಫುಲ್ಲು ಜವಾಬ್ದಾರಿ ವಹಿಸ್ಕೊಂಡು ಎಲ್ಲ ಕೆಲಸ ಮಾಡಿಕೊಂಡು ಗಂಡನನ್ನು ಚೆನ್ನಾಗಿ ನೋಡಿಕೊಂಡು, ಹಾಗೆ ಅತ್ತೆ ಮಾವನನ್ನು ಚೆನ್ನಾಗಿ ನೋಡಿಕೊಂಡು, ಅವಳಿಗೆ ರೆಸ್ಟ್ ಇಲ್ಲದೆ ಎಲ್ಲನೂ ಮಾಡ್ಕೊಳ್ತಾ ಇರ್ತಾಳೆ. ಆದರೆ ಆ ಗಂಡನ ಮನೆಯಲ್ಲಿ ಒಂದು ಹುಡುಗಿ ಇದ್ದರೆ, ಎಲ್ಲಿಯಾದರೂ ಅವಳನ್ನು ಬೇರೆ ಮನೆಗೆ ಮದುವೆ ಮಾಡಿ ಕೊಟ್ಟಿದ್ದರೆ, ಅವಳು ಮತ್ತೆ ಸ್ಟಾರ್ಟ್ ಮಾಡ್ತಾಳೆ. ಅಣ್ಣನಿಗೆ ಮದುವೆ ಆದ ನಂತರ ಸ್ಟಾರ್ಟ್ ಮಾಡ್ತಾಳೆ. ಹಾಗೆ ಹೇಗೆ ಅಂತೇಳಿ ಕಿರಿಕ್ ತರಲಿಕ್ಕೆ ನೋಡ್ತಾಳೆ. ತುಂಬ ಮನೆಯಲ್ಲಿ ಇದೆ ಈ ಥರ ಪ್ರಾಬ್ಲಮ್. ಸೊ ಆ ಥರ ಆಗಬಾರ್ದು ಅಂತ ಹೇಳಿದರೆ ಗಂಡ ಸರಿ ಇರಬೇಕು. ಎಲ್ಲಿಯಾದರೂ ಹುಡುಗಿಯನ್ನು ಮದುವೆ ಆಗಬೇಕಾದ್ರೂ ನನಗೆ ತಾಕತ್ತಿದೆಯಾ ಮದುವೆ ಮಾಡಿ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಅಂತೇಳಿ ಅವನಿಗೆ ನೆನಪಿರಬೇಕು, ಅಂದರೆ ಅವನಿಗೆ ಭರವಸೆ ಇರಬೇಕು. ಹಾಗಾದರೆ ಮಾತ್ರ ಮದುವೆ ಆಗಬೇಕು ಅಂತ ನನ್ನ ಒಪಿನಿಯನ್, ಆಯಿತಾ? ಹಾಗೆ ಇದು ಈ ವಿಷಯ ನಾನು ಯಾಕೆ ಹೇಳಿದೆ ಅಂತೇಳಿದರೆ, ಇನ್ನು ಮುಂದೆ ಮದುವೆ ಆಗುವವರಿಗೆ, ನಾನು ಮದುವೆ ಆಗಿ ನನಗೊಂದು ಏನೆಲ್ಲ ನನಗೆ ಅರ್ಥ ಆಯಿತು, ಜೀವನ ಅಂದರೆ ಏನು, ಲೈಫ್ ಅಂದರೆ ಏನು, ಗಂಡ ಅಂದರೆ ಏನು, ಅತ್ತೆ ಮಾವ ಅಂದರೆ ಏನು, ಎಲ್ಲನೂ ನನಗೆ ಅರ್ಥ ಆಗಿದೆ. ಸೊ ಅರ್ಥ ಆಗೋದಕ್ಕೆ ಹೇಳಿತು. ಸೊ ಹಾಗೆ ಗೈಸ್, ಹಾಗೆ ಎಲ್ಲಿಯಾದರೂ ಹೆಣ್ಣು ಮಕ್ಕಳಿದ್ದರೆ ಒಬ್ಬೊಬ್ಬರ ಮನೆಯಲ್ಲಿ ಅವರಿಗೆ ಬೇಗ ಮ್ಯಾರೇಜ್ ಮಾಡಬೇಡಿ, ಆಯಿತಾ? ನಿಮ್ಮ ಮನೆಯಲ್ಲಿ ಎಷ್ಟು ಖುಷಿಯಲ್ಲಿ ಇರ್ತಾರೋ ಅಷ್ಟು ಖುಷಿಯಲ್ಲಿ ಇರಲಿ. ಮತ್ತೆ ಒಂದು 25-26 ವರ್ಷದಲ್ಲಿ ಮ್ಯಾರೇಜ್ ಮಾಡಿದರೆ ಸಾಕು, ಆಯಿತಾ? ಹಾಗೆ ಓಕೆ ಗೈಸ್, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ನೋಡಿದರೆ ಗ್ಯಾರಂಟಿ ನನ್ನ ಫ್ಯಾಮಿಲಿಯಲ್ಲೂ ಬೆಂಕಿ ಬೀಳುತ್ತೆ. ಯಾಕಂದರೆ ಆ ಲಂಚ ಪಂಡರು ವಿಡಿಯೋ ತುಂಬ ಲಿಂಚ ಪಂಡರು ಅಂತ ಹೇಳ್ಬೋದು. ನನಗೇನು ಬೇಜಾರಿಲ್ಲ. ಓಕೆ, ನಾನು ಓಪನ್ ಹಾರ್ಟ್ ಹಾಗೆ ನನ್ನ ಲೈಫಲ್ಲಿ ನಡೆದದನ್ನು ನಾನು ಹೇಳಿದಲ್ಲ, ತುಂಬ ಜನರ ಲೈಫಲ್ಲಿ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಮದುವೆಯಾದ ಹೆಣ್ಣು ಮಕ್ಕಳ ಕಥೆಯಲ್ಲೂ ಇದು ಇರುತ್ತೆ. ಸೊ ಎದುರಲ್ಲಿ ಹೇಳ್ತಾರೆ, ನಾನು ಸುಖವಾಗಿದ್ದೀನಿ, ನಾನು ಖುಷಿಯಲ್ಲಿದ್ದೀನಿ ಅಂತ. ಸೊ ಒಳಗಡೆ ಒಂದು ನೋವಿರುತ್ತೆ. ಎಷ್ಟಾದರೂ ನಮ್ಮ ಮನೆಯೇ, ಗಂಡನ ಮನೆಯೇ. ತವ್ರ ಮನೆಯಲ್ಲಿ ಎಷ್ಟು ನಮಗೆ ಸ್ವಾತಂತ್ರ್ಯ ಇರುತ್ತಾ ಅಷ್ಟು ಸ್ವಾತಂತ್ರ್ಯ ನಮಗೆ ಗಂಡನ ಮನೆಯಲ್ಲಿ ಇರೋದಿಲ್ಲ. ಯಾಕಂದರೆ ಎಷ್ಟೋ ಹೊತ್ತಿಗೆ ನಮಗೆ ಅನಿಸೋದು ಇದು ನಮ್ಮ ಮನೆಯಲ್ಲ, ಇದು ಅವರ ಮನೆ, ಇವರ ಮನೆ ಅಂತ. ಆ ಥರ ಒಂಥರ ಮುಜುಗರದ ಮನೆ, ಆ ಥರ ನಮಗೆ ಇದಾಗುತ್ತೆ. ಸ್ವಲ್ಪ ಟೈಮು ಮದುವೆಯಾಗಿ ಮತ್ತೆ ಇದಾಯ್ತು ಸರಿಯಾಗಿ ಈಕೆ ಬಿಟ್ಬಿಡ್ತೀನಿ ಹಾಗೆ ಮಾಡ್ತಾರೆ. ಸೊ ಹಾಗಿರ್ಬೋದು, ಗೊತ್ತಿಲ್ಲ. ಬೇರೇನಿಲ್ಲ ಗೈಸ್, ಇದನ್ನು ಅಪ್ಲೋಡ್ ಮಾಡಲಿಕ್ಕೆ ಮಾತ್ರ ಭಯ ಆಗ್ತುಂಟು ನನಗೆ. ಏನೇನೋ ಮಾತಾಡಿದ್ದೇನೆ. ಎಲ್ಲರೂ ಒಂದು ಹೊಡೆಯೋದಿದ್ರೆ ಸಾಕು. ಹೊಡೆಯೋದಂತಕ್ಕೆಲ್ಲ ಹೇಳಿದಲ್ಲ. ನನ್ನ ಫ್ಯಾಮಿಲಿಯಲ್ಲಿ ತುಂಬ ಜನ ನೋಡ್ತಾರೆ, ಆಯಿತಾ, ವ್ಲಾಗೆಲ್ಲ. ನನ್ನ ಹಸ್ಬೆಂಡ್ ಫ್ಯಾಮಿಲಿಯಲ್ಲಿ ಕೂಡ ತುಂಬ ಜನ ನೋಡ್ತಾರೆ, ತುಂಬ ಜನ ಸಪೋರ್ಟ್ ಮಾಡ್ತಾರೆ. ಒಳ್ಳೆ ಲಾಗ್ ಮಾಡಿ ಈ ಥರ ಮಾಡು ಅಂತ. ಒಬ್ಬೊಬ್ಬರು ಅತ್ತೆ ಮಾವನಿಗೆಲ್ಲ ಹೇಳಿ ಚಿನ್ನಕ ಒಂಚೂರ ವೀಡಿಯೋ ಅಂತ ಚೇಂಜ್ ಅಂತೆಲ್ಲ ಹೇಳಿಕೊಡ್ತಾರೆ. ಸೊ ಹೇಳಿಕೊಡುವವರು ಹೇಳಿಕೊಡ್ತಾ ಇರಲಿ. ಎಲ್ಲ ಫ್ಯಾಮಿಲಿಯಲ್ಲಿ ನಂಜೋಳರು ಇದ್ದೇ ಇರ್ತಾರೆ ಅಲ್ವಾ. ಯಾರಾದರೂ ಮುಂದೆ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಅವರನ್ನು ಕೆಳಗೆ ಕಾಲೆತ್ತು ಕೆಳಗೆ ಬೀಳಿಸಿ ಹಾಕ್ತಾರೆ, ಅದಂತೂ ಗೊತ್ತಿದೆ ಎಲ್ಲರಿಗೂ. ಸೊ ಓಕೆ,
ಥ್ಯಾಂಕ್ ಯು ಸೊ ಮಚ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.